ಕರ್ನಾಟಕ ರಾಜ್ಯ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ 187.33 ಕೋಟಿ ರೂಪಾಯಿ ಅವ್ಯವಹಾರ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕೆಂದು ವಕೀಲ ಹಾಗೂ ನಾಯಕ ಸಮಾಜದ ಮಾಜಿ ಅಧ್ಯಕ್ಷ ಗುಮ್ಮನೂರು ಮಲ್ಲಿಕಾರ್ಜುನ್ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಇರುವ ಹಣವನ್ನು ದುರುಪಯೋಗಪಡಿಸಿಕೊಂಡಿದ್ದು ಕೂಡಲೇ ನಿಗಮದ ಅಧ್ಯಕ್ಷರಾದ ನಾಗೇಂದ್ರ ಅವರು ರಾಜೀನಾಮೆ ನೀಡಬೇಕೆಂದರು. ಎಸ್ಟಿ ನಿಗಮದ ಕರ್ಮಕಾಂಡದ ಬಗ್ಗೆ ನಿಷ್ಠಾವಂತ ಅಧಿಕಾರಿ ನೇಣಿಗೆ ಶರಣಾಗುವ ಮುನ್ನ ಡೆತ್ ನೋಟ್ ಬರೆದಿಟ್ಟಿದ್ದು ನಿಗಮದ ಎಂಡಿ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು. ಈ ಒಂದು ವಾರದಿಂದ ನಮ್ಮ ಪರಿಶಿಷ್ಟ ಪಂಗಡದ ಕರ್ನಾಟಕ ರಾಜ್ಯದ ಪರಿಶಿಷ್ಟ ಪಂಗಡದ ಅಧಿಕಾರಿ ಒಬ್ಬ ಸೂಸೈಡ್ ಮಾಡಿಕೊಂಡ್ರು. ಶಿವಮೊಗ್ಗದಲ್ಲಿ 187.33 ಕೋಟಿ ಹಗರಣ ಆಗಿದೆ. ಈ 187.33 ಕೋಟಿ ಹಣ ಪರಿಶಿಷ್ಟ ಪಂಗಡದ ಬಡವರ ಫಲಾನುಭವಿಗಳಿಗೆ ಹೋಗ್ತಕ್ಕಂಥ ಹಣ. ಈ ದೇಶದಲ್ಲಿ ಕಾನೂನು ಇದ್ದರೂ ಸಹ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಹಣವನ್ನು ತಗೊಂಡಿದ್ದಾರೆ. ಅಧಿಕಾರಿನ ಎದುರಿಸಿರ್ತಾರೆ. ಅವರು ಒಬ್ಬ ಅಧಿಕಾರಿ ತಾನು ತನ್ನ ಹೆಂಡತಿ ಮಕ್ಕಳು ಬಿಟ್ಟು ಸಾಯ್ತಾರಂದರೆ ಎಷ್ಟು ನೋವನ್ನು ಕೊಟ್ಟಿರಕ್ಕಿಲ್ಲ ಪ್ರಜಾಪ್ರತಿನಿಧಿಗಳು. ಇದರಲ್ಲಿ ನಾಗೇಂದ್ರ ಅವರು ಅಧ್ಯಕ್ಷರಿದ್ದಾರೆ, ನಿಗಮದ MD ಅವರಿದ್ದಾರೆ, ಕೆಳಾಧಿಕಾರಿಗಳಿದ್ದಾರೆ. ಯಾವುದೇ ಒಂದು ಹಣ ಹೋಗ್ಬೇಕಂದ್ರೆ ಫಸ್ಟು ಫಲಾನುಭವಿ ಅರ್ಜಿ ಕೊಡಬೇಕು, ಅರ್ಜಿ ಪರಿಶೀಲನೆ ನಂತರವಾಗಿ ಅದು ಹಣ ಬಿಡುಗಡೆ ಮಾಡ್ತಕ್ಕಂಥದ್ದು. ಇಲ್ಲಿ ST ಹಣ ಇದು ಬಡವರಿಗೆ ತಲುಪ್ತಾ ಇಲ್ಲ. ಈಗ ಇಲ್ಲಿ ST ಸಿಗ್ನೇಚರು, SC STಗಳು ಸಿಗ್ನೇಚರು ಮೇಲ್ವರ್ಗದವರು ಸಹ ಇದನ್ನು ಬಳಸ್ಕೊಳ್ತಿದ್ದಾರೆ. ಆಮೇಲೆ ಇದಕ್ಕೆ ಪುಷ್ಟಿಯಾಗಿ ಶಾಸಕಾಂಗದ ಪಕ್ಷದ ನಾಯಕರುಗಳು, ನಮ್ಮ ಸಮಾಜದ ಪ್ರಸನ್ನಂದ ಸ್ವಾಮೀಜಿ ಇವರು ಲೀಸ್ಟ್ ಕೊಡ್ತಾರೆ. ನಾನು ಹೇಳಿದೆ ರೀ ಕೊಡು ಅಂತ. ಇವ್ರಿಗೆ ಏನು ಹಕ್ಕಿದೆ ಆ ರೀತಿ ಹೇಳಲಿಕ್ಕೆ? ರಾಜನಹಳ್ಳಿ ಮಠದ ಪ್ರಸನ್ನಂದ ಸ್ವಾಮಿ ಸಾಕಷ್ಟು ಲೀಸ್ಟ್ಗಳನ್ನ ರೆಡಿ ಮಾಡಿ ಕೊಡ್ತಾರೆ, ನಾನು ಹೇಳ್ದೇರಿ ಕೊಡಬೇಕು ಅಂತ. ಇದು ಪ್ರಜಾಪ್ರಭುತ್ವ ಆಗಲ್ಲ, ಇದು ಏಕಾತ್ಮಕ ವ್ಯವಸ್ಥೆ ಆಗುತ್ತೆ. ಈ ಹಂತದಲ್ಲಿ 187.33 ಕೋಟಿ ಹಣ ಏನು ದುರ್ಬಳಕೆ ಆಗಿದೆಯಲ್ಲ, ನಿನ್ನೆ ನ್ಯೂಸ್ನ ಇದರಲ್ಲಿ ಪೇಪರ್ನಲ್ಲಿ ಓದಿದೆ. ನಾಗೇಂದ್ರ ಅವರು ನಾನು ಅವ್ರ ಮುಖನೇ ನೋಡಿಲ್ಲ ಅಂತ. ನೀನು ಮುಖ ನೋಡದೇ ಇರ್ಬೋದು. ಈ ದೇಶದಲ್ಲಿ ಕಾನೂನಿದೆ, ನೀವು ನಿಗಮದ ಅಧ್ಯಕ್ಷರಿದ್ದೀರಿ, ಆದರೆ ಅವ್ರ ಮುಖ ನಾನು ನೋಡಿಲ್ಲ ಅಂದಟ್ಟಿಗೆ 187.33 ಕೋಟಿ ಹಗರಣದ ಬಗ್ಗೆ ಅವ್ರು ಹೆಂಗೆ ಬರೆದಿಟ್ಟು ಸತ್ತೋದ್ರು? ಕೂಡಲೇ ರಾಜೀನಾಮೆ ಕೊಡಬೇಕು. ಇದು ಪರಿಶಿಷ್ಟ ಪಂಗಡದ ಹಣ. ನೀವು ಪರಿಶಿಷ್ಟ ಪಂಗಡದ ನಮ್ಮರು ಇರ್ಬೋದು, ಆದರೆ ನೀವು ದುರುಪಯೋಗ ಮಾಡ್ಕೋಬೇಕು ಹಣ ಅನ್ನೋದ್ರ ಬಗ್ಗೆ ಯಾರು ತಪ್ಪಿತಸ್ಥರಿದ್ದಾರೆ ಎನ್ಕ್ವೈರಿ ನಡೀಲಿ. ಅಲ್ಲೇ ತನಕ ನೀವು ಅಧಿಕಾರದಿಂದ ಕೆಳಗಿಳಿಬೇಕು, ರಾಜೀನಾಮೆ ಕೊಡಬೇಕು.